ಭಾರತ ವರ್ಲ್ಡ್ಸ್ ಲಾರ್ಜೆಸ್ಟ್ ಬಾಸ್ಮತಿ ಎಕ್ಸ್ಪೋರ್ಟರ್. ಗ್ಲೋಬಲ್ ಸಪ್ಲೈ ಚೈನ್ ನಲ್ಲಿ ಸುಮಾರು 90% ಬಾಸ್ಮತಿ ಭಾರತ ರಫ್ತು ಮಾಡ್ತಾ ಇದೆ. ಜಾಗತಿಕವಾಗಿ ಬಾಸ್ಮತಿ ಕ್ಯಾಟಗರಿ ವರ್ಷಕ್ಕೆ 7-8% CAGR ವೇಗದಲ್ಲಿ ಬೆಳೀತಾ ಇದೆ. ಭಾರತದಲ್ಲಿ ಇನ್ನೂ ಕೂಡ ಸುಮಾರು 70% ಅಕ್ಕಿಯನ್ನು ಅನ್ಪ್ಯಾಕೇಜ್ ರೂಪದಲ್ಲಿ ಮಾರಲಾಗ್ತಾ ಇದೆ. ಆದರೆ ಪ್ಯಾಕೇಜ್ಡ್ ರೈಸ್ಗೂ ಕೂಡ ಬೇಡಿಕೆ ನಿಧಾನಕ್ಕೆ ಹೆಚ್ಚುತ್ತಾ ಇದೆ. ಈ ಕ್ಷೇತ್ರದಲ್ಲಿ LT ಫುಡ್ಸ್ ಮತ್ತು KRBL ಕೀ ಪ್ಲೇಯರ್ಸ್ಗಳಾಗಿದ್ದಾವೆ. LT ಫುಡ್ಸ್ ಕಂಪನಿ ಬಾಸ್ಮತಿ ರೈಸ್, ಆರ್ಗ್ಯಾನಿಕ್ ಫುಡ್ಸ್ ಮತ್ತು ರೆಡಿ ಟು ಕುಕ್ ಪ್ರಾಡಕ್ಟ್ಗಳನ್ನು ಒದಗಿಸ್ತಾ ಇದೆ. ಇನ್ನೊಂದು ಕಡೆ KRBL ತನ್ನ ಪ್ರಮುಖ ಬ್ರ್ಯಾಂಡ್ ಇಂಡಿಯಾ ಗೇಟ್ನ ಕ್ರೆಡಿಬಿಲಿಟಿ ಬಳಸಿಕೊಂಡು ಹೊಸ FMCG ಕ್ಯಾಟಗರಿಗಳಿಗೆ ವಿಸ್ತರಣೆ ಮಾಡ್ತಾ ಇದೆ. ಇನ್ನು ಫಿನಾನ್ಷಿಯಲ್ಸ್ ನ ಬಗ್ಗೆ ಮಾತಾಡೋದಾದ್ರೆ Q2 FY26 ನಲ್ಲಿ LT ಫುಡ್ಸ್ ಕಂಪನಿ 31% ಇಯರ್ ಆನ್ ಇಯರ್ ರೆವಿನ್ಯೂನ ರಿಪೋರ್ಟ್ ಮಾಡಿದೆ ಮತ್ತು KRBL ಕಂಪನಿ ರೆವಿನ್ಯೂ ಗ್ರೋತ್ ಕೇವಲ 19% ಮಾತ್ರ ಇದೆ. ಆಪರೇಟಿಂಗ್ ಪ್ರಾಫಿಟ್ ವಿಚಾರದಲ್ಲಿ ಮಾತಾಡೋದಾದ್ರೆ LT ಫುಡ್ಸ್ 35% ಇಯರ್ ಆನ್ ಇಯರ್ ಗ್ರೋತ್ ಅನ್ನು ತೋರಿಸಿದೆ. KRBL ನಲ್ಲಿ ಇದು ಹೆಚ್ಚಾಗಿ 84% ಇಯರ್ ಆನ್ ಇಯರ್ ಹೆಚ್ಚಳ ಕಂಡು ಬಂದಿದೆ. ಮಾರ್ಜಿನ್ಸ್ ನ ಕಡೆ ನೋಡೋದಾದ್ರೆ LT ಫುಡ್ಸ್ ನ ಆಪರೇಟಿಂಗ್ ಮಾರ್ಜಿನ್ ಸ್ವಲ್ಪ ಕಮ್ಮಿಯಾಗಿ 12% ನಿಂದ 11% ಇಳಿದಿದೆ. ಇದಕ್ಕೆ ಮುಖ್ಯ ಕಾರಣ ಬ್ರ್ಯಾಂಡ್ ಇನ್ವೆಸ್ಟ್ಮೆಂಟ್ಸ್. ಇನ್ನೊಂದು ಕಡೆ ಲೋವರ್ COGS ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಇದರ ಕಾರಣದಿಂದಾಗಿ KRBL ನ ಆಪರೇಟಿಂಗ್ ಪ್ರಾಫಿಟ್ 10% ನಿಂದ 15% ಏರಿಕೆಯಾಗಿದೆ. ಇದರಿಂದ ಪ್ರಾಫಿಟಬಿಲಿಟಿ ಮೇಲೆ ಪ್ರೆಷರ್ ಇದೆ. ರಿಸ್ಕ್ ನ ಬಗ್ಗೆ ಮಾತಾಡೋದಾದ್ರೆ LT ಫುಡ್ಸ್ ನಲ್ಲಿ ರಿಲೇಟೆಡ್ ಪಾರ್ಟಿ ಲೋನ್ಸ್ ಮತ್ತು ಅಡ್ವಾನ್ಸಸ್ ಹೆಚ್ಚಾಗಿದೆ. KRBL ನಲ್ಲಿ ಮಾತ್ರ ಗವರ್ನೆನ್ಸ್ ಕನ್ಸರ್ನ್ಸ್ ನ ಕಾರಣದಿಂದಾಗಿ ಕೆಲವು ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ರಿಸೈನ್ ಮಾಡಿದ್ದಾರೆ. ಈ ಕಂಪನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.